ಇನ್ನು ಬಿಆರ್ ಪಾಟೀಲ್ ರದ್ದು ಸತ್ಯಕ್ಕೆ ದೂರವಾದ ಆರೋಪ. ಬಿಆರ್ ಪಾಟೀಲ್ ಸತ್ಯಾಂಶ ಇಲ್ಲ ಅಂತಿದ್ದಾರೆ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ. ಅವರು ಸೀನಿಯರ್, ಮನೆ ಹೇಗೆ ಹಂಚಿಕೆ ಆಗುತ್ತೆ ಗೊತ್ತಿಲ್ವಾ? ಸ್ಲಂ ಬೋರ್ಡ್ ಅಧ್ಯಕ್ಷನಾಗಿದ್ರು ನನಗೆ ಮನೆ ಹಂಚಿಕೆ ಆಗಿಲ್ಲ. ಬಿಆರ್ ಪಾಟೀಲ್ ಆರೋಪ ಎಲ್ಲ ಸುಳ್ಳು ಅಂತಿದ್ದಾರೆ ಪ್ರಸಾದ್ ಅಬ್ಬಯ್ಯ. ಅವರು ಒಬ್ಬ ಸೀನಿಯರು, ಈ ರೀತಿ ಆಪಾದನೆ ಮಾಡುವಂಥದ್ದು ಸರಿಯಲ್ಲ. ಖಂಡಿತವಾಗಿ ಕೂಡ ವಾಸ್ತವಾಂಶ ಏನಿದೆ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗಿತ್ತು. ಅದು ಯಾವ ರೀತಿ ಆರೋಪ ಮಾಡಿದಾರೆ ನನಗೆ ಗೊತ್ತಿಲ್ಲ. ಅದು ಎಲ್ಲಿ ಕೊಡ್ತಾರ್ರಿ, ಹೆಂಗ್ ಕೊಡ್ತಾರ್ರಿ? ಗ್ರಾಮ ಪಂಚಾಯತ್ ಆಯ್ತಪ್ಪ, ಆಯ್ತ್ರಿ, ಹೆಂಗ್ ಕೊಡ್ತಾರೆ? ಸೆಲೆಕ್ಷನ್ ಏನು ಇಲ್ಲಿ ಬಂದು ಕೊಡ್ತಾರನ? ಬೋರ್ಡಿಗೆ ಬಂದು ಸೆಲೆಕ್ಟ್ ಆಗುವಂತದ್ದ? ನಾನು ಖಂಡಿತ ಅದನ್ನ ಒಪ್ಪೋದಿಲ್ಲ. ಇದು ಸರಿಯಾದಂತ ಆರೋಪ ಅಲ್ಲ. ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ ಯಾವ ರೀತಿ ಇದೆ, ಯಾವ ರೀತಿ ಅಲೋಕೇಶನ್ ಆಗ್ತದೆ ಅನ್ನುವಂಥದ್ದೆಲ್ಲ ಕೂಡ ಗೊತ್ತಿದೆ. ಅದೆಲ್ಲ ನಾನು ಹೇಳ್ತಾ ಇದ್ದೀನಲ್ರಿ, ಅದು ಆ ರೀತಿ ಎಲ್ಲ ಸುಳ್ಳು. ಆ ರೀತಿ ಆಗೋದಿಲ್ಲ. ಈಗ ಯಾರಿಗೂ ಮನೆ ಕೊಟ್ಟಿಲ್ಲ. ನನಗೆ, ನಾನೊಬ್ಬ ಬೋರ್ಡ್ ಚೇರ್ಮನ್ ಆಗಿ ನನಗೆ ಹೊಸ ಅಲೋಕೇಶನ್ ಆಗಿಲ್ಲ, ಮತ್ತೆ ಬೇರೆದೇನು ಕೊಡ್ತಾರೆ?